ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಹೋಬಳಿಯ ಕುಳಗಟ್ಟೆ 1ನೇ ವಾರ್ಡ್ ಕ್ಷೇತ್ರದಿಂದ ಕುಳಗಟ್ಟೆ ಗ್ರಾಮ ಪಂಚಾಯಿತಿಗೆ ಸದಸ್ಯರವಾಗಿ ಆಯ್ಕೆಯಾದಂಥ ಶ್ರೀಯುತ ಡಿ.ಬಿ. ರಮೇಶ್ ಅವರಿಗೆ ಈ ಒಂದು ಸಂದರ್ಶನಕ್ಕೆ ಹೃದಯಪೂರ್ವಕ ಸ್ವಾಗತ. ಸರ್, ನೀವು ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗೋಕ್ಕಿಂತ ಪೂರ್ವದಲ್ಲಿ, ಚುನಾವಣೆಗೆ ಸ್ಪರ್ಧಿಸುವ ಪೂರ್ವದಲ್ಲಿ ಏನು ಉದ್ಯೋಗ ಮಾಡ್ತಾ ಇದ್ದೀರಿ ಸರ್? ನಾವು ಗ್ರಾಮ ಪಂಚಾಯತಿಗೆ ನಿಲ್ಲೋದಕ್ಕಿಂತ ಮೊದಲನೇದಾಗಿ ವ್ಯವಸಾಯ ಮಾಡ್ತಿದ್ವಿ ಸರ್. ತುಂಬಾ ಸಂತೋಷ ಸರ್. ನೀವು ವ್ಯವಸಾಯ ವೃತ್ತಿಯನ್ನು ಮಾಡ್ತಾ ಜನರ ಅಪೇಕ್ಷೆ ಮೇರೆಗೆ ಚುನಾವಣೆಗೆ ನಿಂತು ಮೊದಲನೇ ಪ್ರಯತ್ನದಲ್ಲೇ ಯಶಸ್ವಿಯಾಗಿದೆ. ಸಂತೋಷ ಸರ್. ಸರ್, ನೀವೀಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ 11 ತಿಂಗಳು ಕಳೆದಿದೆ. ಈ 11 ತಿಂಗಳ ಅವಧಿಯಲ್ಲಿ ನಿಮ್ಮ ಈ 1ನೇ ವಾರ್ಡ್ ಕುಳಗಟ್ಟೆ 1ನೇ ವಾರ್ಡ್ ಕ್ಷೇತ್ರದ ಜನತೆಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಸರ್? ಮೊದಲನೇದಾಗಿ ನಾವು ಗೆದ್ದಾದ ನಂತರ ಬಾಗ್ಚರಣಿಗಳು, ನಮ್ಮ ಡಿವಿಷನಲ್ಲಿ ಬರ್ತಕ್ಕಂಥ ಬಾಗ್ಚರಣಿಗಳನ್ನ ಹೂಣು ತುಂಬಿ ಅದು ನೀರೆಲ್ಲ ಮೇಲೆ ರಸ್ತೆ ಮೇಲೆಲ್ಲ ಹೊರಡೋಗ್ತದೆ ಸರ್. ಅದು ಆ ಹೂಣನ್ನ ನಾವು ತೆಗೆದು ಬೇರೆ ಕಡೆ ಹಾಕ್ತಿದೀವಿ. ಅದಾದ ನಂತರ ಆಮೇಲೆ ಬೀದಿ ದೀಪಗಳನ್ನ ಒತ್ತದೇ ಇಲ್ಲದಂತ ಜಾಗದಲ್ಲಿ ಹೊಸ ಬಲ್ಪ್ಗಳನ್ನ ಬಿಡದ ಹಾಗೆ ಹಚ್ಚಿ ಬೆಳಕು ಮತ್ತು ನೀರು ಸಂಪೂರ್ಣ ವ್ಯವಸ್ಥಿತವಾಗಿ ಮಾಡಿದೆ ಸರ್. ಸಂತೋಷ ಸರ್. ಮೂಲಭೂತ ಸೌಕರ್ಯಗಳ ಬಗ್ಗೆ ಅಂದ್ರೆ ಬೆಳಕು, ನೀರು, ಶೌಚಾಲಯ, ಸ್ವಚ್ಛತೆ, ಶೌಚಾಲಯ ಇದ್ರ ಬಗ್ಗೆ ಆದ್ಯತೆ ಕೊಟ್ಟು ಕೆಲಸ ಮಾಡಿದ್ರೆ. ಶೌಚಾಲಯ ಸರ್, ಈಗ ನಾವು ಮನೆಗೆ ಹೋಗಿ ಪ್ರತಿಯೊಬ್ಬರು ಸಹ ಶೌಚಾಲಯ ನಿರ್ಮಾಣ ಮಾಡಲೇಬೇಕು ಅಂತೇಳಿ ಅವರಿಗೆ ಒತ್ತಾಯ ಮಾಡಿ ಶೌಚಾಲಯ ನಿರ್ಮಿಸಿಕೊಡ್ತಾರೆ. ತುಂಬಾ ಸಂತೋಷ ಸರ್. ಸರ್, ನಿಮಗೆ ಇನ್ನೂ 4 ವರ್ಷದ ಅವಧಿ ಇದೆ. ಹೌದು ಸರ್. ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಜನರಿಗಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಏನೇನು ಯೋಜನೆಯನ್ನ 4 ವರ್ಷಕ್ಕೆ ನಮ್ಮ ಅವಧಿ ಒಳಗೆ ಎಷ್ಟು ಕೆಲಸಗಳನ್ನ ನಾನು ಕಂಪ್ಲೀಟ್ ಮಾಡಬೇಕಂತ ಕಮಿಟ್ ಆಗಿದೆ ಸರ್? ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲನೇದಾಗಿ ನಮ್ಮ ಡಿವಿಷನಲ್ಲಿರ್ತಕ್ಕಂಥ ಸಾರ್ವಜನಿಕರ ಮನೆ ಮುಂಭಾಗ ಆಗಿರ್ಬೋದು, ಹಿಂಭಾಗ ಆಗಿರ್ಬೋದು, ಅಲ್ಲಿ ಸರ್ ನಾವು ಬಾಕ್ಚರಂಡಿ ರೂಪದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋಕ್ಕೋಸ್ಕರನೇ ನಾವು ಕ್ರಿಯೋಜನೆ ಮಾಡಿ, ಪಂಚಾಯತಿ ವತಿಯಿಂದ ಕ್ರಿಯೋಜನೆ ಮಾಡಿ ಕಳಿಸಿ ನಮಗೆ ಸಂಬಂಧಪಟ್ಟ ಪಂಚಾಯತಿ ಇಂಜಿನಿಯರ್ನನ್ನ ಕರೆಸಿಕೊಂಡು ಸರ್ ಅದನ್ನು ಎಸ್ಟಿಮೇಷನ್ ಮಾಡೋಕ್ಕೆ ಈಗಾಗಲೇ ಪ್ರಕ್ರಿಯೆ ಮಾಡಿದ್ವಿ. ತುಂಬಾ ಸಂತೋಷ ಸರ್. ನಿಮ್ಮ ಕನಸುಗಳು ಸಾಕಷ್ಟು ಇದಾವೆ. ಆದ್ರೆ ಎಲ್ಲಾ ಕನಸುಗಳು ಈಡೇರಬೇಕು, ಎಲ್ಲಾ ನಿಮ್ಮ ಏನು ಅವಶ್ಯಕತೆಗಳು, ಕೆಲಸಗಳು, ಅಭಿವೃದ್ಧಿ ಕಾಮಗಾರಿಗಳು ಈಡೇರಬೇಕು ಅಂದ್ರೆ ಸೊ ಈಗ ಸರ್ಕಾರದಿಂದ ಕೊಡ್ತಕ್ಕಂಥ ಅನುದಾನ ನಿಮಗೆ ಸಾಕಾಗುತ್ತೆ ಸರ್? ಇಲ್ಲ ಸರ್, ಈಗ ನಾವು ಆಲ್ರೆಡಿ ನೀವು ಹೇಳಿದಾಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನಗಳನ್ನ ಕೆಲಸ ಮಾಡೋದ್ರಲ್ಲಿ ಹಳ್ಳಿಗಳಲ್ಲಿ ಸಾಕಷ್ಟು ಕೆಲಸಗಳಿದೆ ಸರ್. ಈ ಅವರು ಸರ್ಕಾರದಿಂದ ಕೊಡ್ತಕ್ಕಂಥ ಅನುದಾನಗಳನ್ನ ನಾವು ಸಮರ್ಪಕವಾಗಿ ಬಳಸ್ಕೊಳಕ್ಕಾಗ್ತಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ಈಗ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋದಾದ್ರೆ ಈಗ ಪ್ರತಿಯೊಬ್ಬರು ಉದ್ಯೋಗ ಖಾತ್ರಿ ಜನಗಳಿಗೆ ಸರ್ ಈಗ ಕೆಲಸ ಮಾಡಿಸೋದಾದ್ರೆ ನಾವು 200ರಿಂದ 250 ರೂಪಾಯಿಗಳನ್ನ ನಾವು ಪಂಚಾಯತಿ ವತಿಯಿಂದ ಕೊಟ್ಟು ಕೆಲಸ ಮಾಡಿಸೋದಾದ್ರೆ ಅವ್ರಿಗೆ ಸಾಕಾಗಲ್ಲ. ಆದ್ರಿಂದ ಸರ್ ಈಗ ಏನೇ ಒಂದು ಕೆಲಸ ಕಾರ್ಯಗಳು ಮಾಡ್ತೀವಿ ಅಂತ ಹೇಳಿದ್ರು ಸರ್ ನಮ್ಮ ಪಂಚಾಯತಿಯಿಂದ ಈಡೇರ್ತಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಈಗ ಅವರು ಲೇಬರ್ ಸಚ್ಗೆ ಕೆಲಸ ಮಾಡಿಸ್ಬೇಕು, ಆಮೇಲೆ ಯಾವುದೇ ಒಂದು ಮಿಷಿನ್ ಉಪಯಂತ್ರಗಳಿಂದ ಕೆಲಸ ಮಾಡ್ಸಕ್ ಆಗ್ತಾ ಇಲ್ಲ ಸರ್. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಸರ್. ಹಂಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸರ್. ಅವ್ರು ಕೊಡ್ತಕ್ಕಂಥ ಅನುದಾನ ನಮಗೆ ಸಮರ್ಪಕವಾಗಿ ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಖಂಡಿತ ನಿಮ್ಮ ಸತ್ಯ ಇದೆ. ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಅನುದಾನದ ಕೊರತೆನೂ ಕೂಡ ತುಂಬಾ ಇದೆ ಸರ್. ಈ ಒಂದು ಸಂದರ್ಶನದ ಮೂಲಕ ನಾವು ಸರ್ಕಾರಕ್ಕೆ ಗಮನ ಸೆಳೆಯೋದಷ್ಟೇ. ಸೊ ಈ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಅಥವಾ ಗ್ರಾಮ ಪಂಚಾಯಿತಿಗೆ ಆ ಸದಸ್ಯರ ಸಂಖ್ಯೆ, ಜನಸಂಖ್ಯೆ, ವಿಸ್ತೀರ್ಣ ಇದರ ಆಧಾರದ ಮೇಲೆ ಒಂದು ಅನುದಾನನ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಸಂದರ್ಶನದ ಮೂಲಕ ನಾವು ಸರ್ಕಾರಕ್ಕೆ ಗಮನ ಸೆಳೀತಾ ಇದ್ದೀವಿ ಸರ್. ಈಗ ನಾವು ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯರ ಸಂಘಟನೆ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಅವರದೇ ಆದ ಒಂದು ಅನುದಾನ ಕೊಡಬೇಕು ಅಂತೇಳಿ ಮತ್ತೆ ಬೇಡಿಕೆ ಇಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು ಸರ್, ಈಗ ನೀವು ಹೇಳಿದ ಹಾಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು MLA ಅವರಿಗೆ ಆದ ಅನುದಾನಗಳನ್ನ, ಅವರಿಗೆ ಆದ ಫಂಡ್ ಅಂತೇಳಿ ಸರ್ಕಾರ ಈಗಾಗಲೇ ಅವರಿಗೆ
ಆದೇಶ ಮಾಡಿದೆ ಸರ್. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಈಗಾಗಲೇ ಹೊನ್ನಾಳಿಗೆ ಹೋಗ್ಬೇಕಪ್ಪ, ಯಾವುದೇ ಒಬ್ಬ ಸಾರ್ವಜನಿಕರ ಕೆಲಸ ಇದೆ ಅಂತ ಹೇಳಿದ್ರೆ ಅವ್ರು ಕರ್ಕೊಂಡು ಹೊನ್ನಾಳಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಸ್ವಂತ ಬೈಕಲ್ಲಿ ನಾವು ಕರ್ಕೊಂಡು ಹೋದ್ರೂ ಸಹ ಒಂದು 200 300 500 ರೂಪಾಯಿ ಖರ್ಚು ಬರುತ್ತೆ. ನಮಗೆ ಒಂದು ತಿಂಗಳಿಗೆ ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ಅನ್ನು ಕರೆದು ನಾವು ಆ ಮೀಟಿಂಗಿಗೆ ಹೋದ್ವಿ ಅಂತ ಹೇಳಿದ್ರೆ ನಮ್ದು ಕೆಲಸ ಎಲ್ಲ ಬಿಟ್ಟು ಆ ಮೀಟಿಂಗಿಗೆ ಹೋದ್ರೂ ಸಹ ನಮಗೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಸರ್. ಅವ್ರು ಕೊಡ್ತಕ್ಕಂಥ 500 ರೂಪಾಯಿ ದುಡ್ಡು ನಮಗೆ ಯಾವುದಕ್ಕೂ ಒಂದು ಟೀ ಕುಡಿಯೋಕ್ಕೂ ಸಹ ಆಗಲ್ಲ. ಆದ್ರಿಂದ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಅವರಿಗೆ ಸರ್ಕಾರ ಈಗಾಗಲೇ ಅವರಿಗೆ ಅವರದೇ ಆದ ಫಂಡು, ಅವರಿಗೆ ಆದ ಒಂದು ಇದು ಸ್ಥಾನಮಾನ, ಅವರಿಗೆ ಆದ ಒಂದು ಸ್ವಂತ ಖರ್ಚು ವೆಚ್ಚ ಅಂತೇಳಿ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಅದೇ ನಾವು ಗ್ರಾಮ ಪಂಚಾಯತಿನೇ ಸುಪ್ರೀಂ. ನಮ್ಮ ಗ್ರಾಮ ಮಟ್ಟದಲ್ಲಿ ಯಾವುದೇ ಒಂದು ಏನೇ ಒಂದು ಕೆಲಸ ಕಾರ್ಯಗಳು ಆದ್ರೂ ಸಹ ನಮ್ಮ ಗ್ರಾಮ ಪಂಚಾಯತಿನೇ ಸುಪ್ರೀಂ. ಆದರೂ ನಮ್ಮನ್ನ ವಿಧಾನ ಪರಿಷತ್ ಎಲೆಕ್ಷನ್ನಿಗೆ ಬರೀ ವೋಟ್ ಹಾಕ್ಸ್ಕೊಳ್ಳೋಕಷ್ಟೇ ಬಳಸ್ಕೊಂಡು ಬೇರೆ ಅವ್ರಿಗೆ ಬರ್ತಕ್ಕಂಥ ಅನುದಾನವನ್ನು ಬೇರೆಯವರಿಗೆ ಕೊಟ್ಟು ನಮ್ಮ ಗ್ರಾಮ ಪಂಚಾಯತಿಯರನ್ನ ಹೆಂಗಿದಾರ ಅದೇ ತರ ಇರಲಿ ಅನ್ನೋ ಒಂದು ಮಟ್ಟಕ್ಕೆ ನಮ್ಮನ್ನ ಮಾಡ್ಕೊಂಡ್ಬಿಡೋದು ಸರ್. ಖಂಡಿತ ಸತ್ಯ ಸರ್, ನಿಮ್ಮ ಮಾತು 100ಕ್ಕೆ 100 ಸತ್ಯ ಇದೆ. ಇದು ತೊಡಗಬೇಕು. ಎಲ್ಲ ಜನಪ್ರತಿನಿಧಿಗಳ ತರಾನೇ ನಿಮಗೂ ಕೂಡ ಹಕ್ಕಿದೆ. ಅದನ್ನ ನಿಮಗೂ ಕೂಡ ಆ ಸರ್ಕಾರ ಅವರಿಗೆ ಕೊಡ್ತಾರನೆ ನಿಮಗೂ ಪ್ರಮಾಣದಲ್ಲಿ ಕಡಿಮೆ ಇರ್ಬೋದು. ಆ ಗ್ರಾಮ ಪಂಚಾಯತಿ ಲೆವೆಲ್ ತಕ್ಕ ಹಾಗೆನೆ ಒಂದು ಅನುದಾನವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಬೇಡಿಕೆನ ಇಡ್ತಾ ಇದ್ದೀನಿ ಸರ್. ಈಗ ಸರ್ಕಾರ ನಿಮಗೆ ಕೊಡ್ತಕ್ಕಂಥ ಗೌರವಧನ ನಿಮಗೆ ತೃಪ್ತಿ ಇದೆಯಾ? ಇಲ್ಲ ಸರ್, ಸರ್ಕಾರ ನಮಗೆ ಆಲ್ರೆಡಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೇವಲ ಬೇಡ ಒಂದು 3,000 ರಿಂದ 4,000 ರೂಪಾಯಿ ತಿಂಗಳಿಗೆ ಒಂದು ಗೌರವಧನ ಕೊಟ್ಟರೆ ನಮಗೆ ಎಷ್ಟೋ ಈಗ ಹೊನ್ನಾಳಿಗಾಗಿ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿಗೆ ಆಗಲಿ ಅಕಸ್ಮಾತ್ ಯಾವುದೇ ಒಬ್ಬ ಇವ್ರದ್ದು ಕಸ್ಟಮರ್ ಸಮಸ್ಯೆ ಇತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಹೋಗಿ ಅವ್ರಿಗೆ ಕರ್ಕೊಂಡೋಗಿ ನಾವು ನಮ್ಮ ಸ್ವಂತ ವೆಹಿಕಲ್ನಾಗರೆ ಕರ್ಕೊಂಡೋಗಿ ಬರೋಕ್ಕಾಗಲಿ ಯಾವುದಕ್ಕೆ ಆಗಲಿ ಮಿನಿಮಮ್ ಏನಿಲ್ಲ ಅಂದ್ರೂ ಡೈಲಿ ಒಂದು 200 ರಿಂದ 300 ರೂಪಾಯಿ ಖರ್ಚಿರುತ್ತೆ. ಕೆಲವ್ರ ಹತ್ರ ದುಡ್ಡು ಇರುತ್ತೆ, ಕೆಲವ್ರ ಹತ್ರ ದುಡ್ಡು ಇರೋದಿಲ್ಲ. ನಾವು ಅವ್ರ ಹತ್ರ ಕೊಡ್ರಿ ಅಂತೇಳಿ ನಾವು ಕೇಳೋಕ್ಕಾಗಲ್ಲ. ಯಾಕೆಂದ್ರೆ ಪ್ರಶ್ನೆ ನಾವೊಬ್ಬ ಗ್ರಾಮ ಪಂಚಾಯತ್ ಸದಸ್ಯಾಗಿ ಅವ್ರ ಹತ್ರ ನಾವು 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ, ಟೀ ಬಿಲ್ ಕೊಡ್ರಿ ಅಂತ ಹೇಳಿದ್ರೆ ನಮಗೆ ಅಷ್ಟು ಒಂದು ಮರ್ಯಾದೆ. ಹಂಗಾಗಿ ನಾವು ಸರ್ ಸ್ವಂತ ದುಡ್ಡಲ್ಲಿ ನಾವು ಖರ್ಚು ಏನೇ ಒಂದು ತಿಂಗಳಿಗೆ ಅಂತ ಹೇಳಿದ್ರೆ ನಾವೇನೋ ಒಂದು 3-4 ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡ್ತೀವಿ. ಅಂಥವರೇ ಕವರ್ ಆಗಕ್ಕೆ ಸರ್ಕಾರ ನಮಗೆ ದಯಮಾಡಿ ಈ ಒಂದು 3,000 ರಿಂದ 4,000 ರೂಪಾಯಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮಾಸಿಕ ಭತ್ಯೆಯನ್ನ ವ್ಯವಸ್ಥೆ ಮಾಡಿದರೆ ಬಹಳ ತುಂಬಾ ಸಂತೋಷ ಸರ್. ಇದು ಆದಷ್ಟು ಬೇಗ ಈ ಬೇಡಿಕೆಗಳು ಈಡೇರಂತ ಆಗಲಿ ಸರ್. ಈಗ ಗ್ರಾಮ ಪಂಚಾಯತಿ ಸದಸ್ಯರು 5 ವರ್ಷ ಅವಧಿ ಪೂರ್ಣಗೊಂಡ ನಂತರ ಅವರಿಗೂ ಬೇರೆ ಜನಪ್ರತಿನಿಧಿಗಳಿಗೆ ಕೊಡ್ತಾನೆ ಒಂದು ಪಿಂಚಣಿ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದು ಸರ್, ಈಗ ಬೇರೆ ರೂಪದಲ್ಲಿ ನಾವು ಹೋಲಿಕೆ ಮಾಡೋದಾದ್ರೆ ಈಗ ಆಲ್ರೆಡಿ ಈ ಅಂಗನವಾಡಿಯಲ್ಲಾಗಿರ್ಬೋದು, ಆಮೇಲೆ ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ಶಾಲೆಯಲ್ಲಿ ಆಗಿರ್ಬೋದು 4 ದಿವಸದ ಮಟ್ಟಿಗೆ ಮಾತ್ರ ಅವರಿಗೆ ಕೆಲಸಕ್ಕೆ ಅಂತೇಳಿ ತಗೊಂಡ್ಬಿಟ್ಟಾದ ನಂತರ ಅವರು ಒಬ್ಬ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ನಮ್ಮ ಬೇಡಿಕೆಗಳು ಈ ತರ ಇದಾವೆ, ನಮಗೂ ಮಧ್ಯಾಹ್ನ ಮಕ್ಕಳು ಅನ್ನೋದಿದೆ, ಎಜುಕೇಶನ್ ಇದೆ ಅಂತೇಳಿ ಅವರು ಸಹ ನಮ್ಮ ಗ್ರಾಮ ಪಂಚಾಯತಿ ಅಲ್ದನೆ ಆದ್ರೂ ಸಹ ಗ್ರಾಮ ಪಂಚಾಯತಿ ಸರ್ಕಾರಕ್ಕೆ ಎಷ್ಟು ಮುಖ್ಯನೋ ಅದೇ ರೀತಿ ಮುಖ್ಯ ಆಗದೇ ಇದ್ರೂ ಸಹ ಪ್ರೈಮರಿ ಸ್ಕೂಲು ಮತ್ತು ಅಂಗನವಾಡಿ ಇದರಲ್ಲಿ ಸಹಾಯಕಿರು ಅಂತೇಳಿ ತಗೊಂಡು ಅವ್ರಿಗೆ ಒಂದು ತಿಂಗಳಿಗೆ 300 ರಿಂದ 500 ರೂಪಾಯಿ ಕೊಡ್ತೀವಿ ಅಂತೇಳಿ ಸ್ಟಾರ್ಟಿಂಗ್ ತಗೊಂಡಾದ ನಂತರ ಅವರು 300-365 ದಿವಸ ಅವರ ಒಂದು ಕೆಲಸವನ್ನು ನಿರ್ವಹಿಸಿದ ನಂತರ ನಮ್ಮಗೂ ಬೇಡಿಕೆಗಳು ಇದಾವೆ ಅಂತೇಳಿ ಅವರವರ ಬೇಡಿಕೆಗಳನ್ನು ಸಹ ಸ್ವಂತ ಸರ್ಕಾರಕ್ಕೆ ಕೇಳ್ಕೊಂಡು ಅವರು ಅದನ್ನೆಲ್ಲ ಪಡ್ಕೊಂತಾರೆ ಅಂತ ಹೇಳಿದಾಗ ಸರ್ ಮತ್ತೆ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇಡೀ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಆದರೂ ಸಹ ಸರ್ಕಾರ ಬಹಳ ಒಂದು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಸಮಸ್ಯೆಗಳನ್ನ ಈಡೇರಿಸಿದರೆ ನಮಗೆ ಬಹಳ ಅನುಕೂಲ ಅಂತೇಳಿ ನಾವು ತುಂಬಾ ಸಂತೋಷ ಸರ್. ಇದುವರೆಗೂ ಈ ಉಳಗಟ್ಟೆ 1ನೇ ವಾರ್ಡ್ ಕ್ಷೇತ್ರದಿಂದ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಡಿ.ಬಿ. ರಮೇಶ್ ರವರು ಈ ಒಂದು ಸಂದರ್ಶನವನ್ನ ನಡೆಸಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದಾರೆ.